ಸ್ನೇಹಿತರೆ, ಭಾಗ 1ರಲ್ಲಿ ಪಿಟಿಸಿಎಲ್ ಕಾಯ್ದೆಯ ಇತಿಹಾಸ, ಸಂವಿಧಾನಿಕ ಹಿನ್ನೆಲೆ ಮತ್ತು ಸಾಮಾಜಿಕ ನ್ಯಾಯದ ಉದ್ದೇಶವನ್ನು ತಿಳಿದುಕೊಂಡೆವು. ಭಾಗ 2ರಲ್ಲಿ ಗ್ರಾಂಟೆಡ್ ಲ್ಯಾಂಡ್ ಎಂದರೇನು, ಅದರ ವಿಧಗಳು ಮತ್ತು ಪ್ರಮುಖ ದಾಖಲೆಗಳ ಬಗ್ಗೆ ತಿಳಿದುಕೊಂಡೆವು. ಭಾಗ 3ರಲ್ಲಿ ಪಿಟಿಸಿಎಲ್ ಕಾಯ್ದೆಯ ಹೃದಯ ಭಾಗವಾದ ಸೆಕ್ಷನ್ 4 ವೈಡ್ ಟ್ರಾನ್ಸ್ಫರ್ ಬಗ್ಗೆ ಮತ್ತು ಯಾವ ಸಂದರ್ಭಗಳಲ್ಲಿ ವರ್ಗಾವಣೆಗಳು ಶೂನ್ಯ ಆಗುವ ಪ್ರಶ್ನೆ ಉದ್ಭವಿಸುತ್ತದೆ ಎಂಬುದನ್ನು ತಿಳಿದುಕೊಂಡೆವು. ಇಂದು ನಾವು ಪಿಟಿಸಿಎಲ್ ಕಾಯ್ದೆಯ ಅತ್ಯಂತ ಮಹತ್ವದ ಹಾಗೂ ಸಾವಿರಾರು ಕುಟುಂಬಗಳ ಭವಿಷ್ಯವನ್ನು ನಿರ್ಧರಿಸುವ ಪ್ರಶ್ನೆಗೆ ಉತ್ತರ ಹುಡುಕಲಿದ್ದೇವೆ. ಅದೇನೆಂದರೆ, ಜಮೀನು ಮರಳಿ ಪಡೆಯುವ ಹಕ್ಕು ಯಾರಿಗೆ? ಪಿಟಿಸಿಎಲ್ ಆಕ್ಟ್ ಅಂಡರಲ್ಲಿ ಜಮೀನು ಮರಳಿ ಪಡೆಯುವ ಹಕ್ಕು ಯಾರಿಗೆ? ಮೂಲ ಗ್ರಾಂಟಿದಾರರಿಗಿನ ಅಥವಾ ಅವರ ಮಕ್ಕಳಿಗೆ ಅಥವಾ ಅವರ ಮೊಮ್ಮಕ್ಕಳಿಗ ಅಥವಾ ಅವರ ಹೆಣ್ಣು ಮಕ್ಕಳಿಗ ಅಥವಾ ಇತರ ಕಾನೂನುಬದ್ಧ ವಾರಸುದಾರರಿಗ ಈ ಹಕ್ಕು ಯಾರಿಗಿದೆ? ಈ ಪ್ರಶ್ನೆಗಳ ಉತ್ತರವನ್ನು ಇಂದು ನಾವು ಆಳವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಆರಂಭಿಸುವ ಮೊದಲು ಸ್ನೇಹಿತರೆ, ತಮ್ಮೆಲ್ಲರಿಗೂ ಒಂದು ಸಂತಸದ ಸುದ್ದಿ. JVM ಕನ್ನಡದಲ್ಲಿ ಕಾನೂನು ಅರಿವು ಚಾನೆಲ್ ಈಗ ಮಾನಿಟೈಸೇಷನ್ ಆಗಿದೆ. ನಿಮ್ಮೆಲ್ಲರ ಪ್ರೀತಿ, ಬೆಂಬಲ ಮತ್ತು ವಿಶ್ವಾಸದಿಂದ ಇದು ಸಾಧ್ಯವಾಗಿದೆ. ನಮ್ಮ ಕಾನೂನು ಅರಿವು ಅಭಿಯಾನವನ್ನು ಇನ್ನಷ್ಟು ಬಲಪಡಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೂ ಈಗ ಲಭ್ಯವಿರುವ ಜಾಯಿನ್ ಬಟನ್ ಅನ್ನು ಒತ್ತಿ ಸದಸ್ಯರಾಗಿ. ಸದಸ್ಯರಿಗೆ ಈ ಜಾಯಿನ್ ಬಟನ್ ಒತ್ತಿ ಅದರ ಸದಸ್ಯರಾದವರಿಗೆ ವಿಶೇಷ ಕಾನೂನು ಚರ್ಚೆಗಳನ್ನು, ಪ್ರಾಥಮಿಕ ಅಪ್ಡೇಟ್ಗಳು ಮತ್ತು ವಿಶೇಷ ಪ್ರಯೋಜನಗಳನ್ನು ನೀಡಲು ಪ್ರಯತ್ನಿಸಲಾಗುವುದು. ಆದ್ದರಿಂದ ಈ ಸಬ್ಸ್ಕ್ರೈಬ್ ಆಗಿರುವಂತಹ ಸದಸ್ಯರು, ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವಂತಹ ಸದಸ್ಯರು ಹಾಗೂ ಈಗ ಹೊಸದಾಗಿ ಸಬ್ಸ್ಕ್ರೈಬ್ ಆಗುವಂತಹ ಸದಸ್ಯರು ಎಲ್ಲರೂ ಸಹ ಈ ಜಾಯಿನ್ ಬಟನ್ ಅನ್ನು ಒತ್ತಿ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಅಂತ ತಮ್ಮಲ್ಲಿ ಮನವಿ. ಈಗ ಕಾನೂನು ವಿಷಯಕ್ಕೆ ಬರುವುದಾದರೆ, ಪಿಟಿಸಿಎಲ್ ಕಾಯ್ದೆಯ ಸೆಕ್ಷನ್ 5 ಅತ್ಯಂತ ಪ್ರಮುಖ ವಿಧಿಯಾಗಿದ್ದು, ಸೆಕ್ಷನ್ 4ರ ಉಲ್ಲಂಘನೆಯಿಂದ ನಡೆದ ವರ್ಗಾವಣೆಗಳ ಕುರಿತು ಮರುಸ್ಥಾಪನೆ ರಿಸ್ಟೋರೇಷನ್ ಪ್ರಶ್ನೆಯನ್ನು ಪರಿಗಣಿಸುತ್ತದೆ. ಪಿಟಿಸಿಎಲ್ ಕಾಯ್ದೆಯ ಮೂಲ ಉದ್ದೇಶ ಕೇವಲ ಗ್ರಾಂಟಿದಾರರನ್ನು ರಕ್ಷಿಸುವುದಲ್ಲ, ಅವರ ಕುಟುಂಬದ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಕಾಪಾಡುವುದಾಗಿದೆ. ಆದ್ದರಿಂದ ಮೂಲ ಗ್ರಾಂಟಿದಾರರು ಜೀವಂತವಾಗಿರದಿದ್ದರೆ ಅವರ ಕಾನೂನುಬದ್ಧ ವಾರಸುದಾರರು ಲೀಗಲ್ ಏರ್ಸ್ ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುವ ಪ್ರಶ್ನೆ ಉದ್ಭವಿಸಬಹುದು. ಸಾಮಾನ್ಯವಾಗಿ ಮಕ್ಕಳು, ಹೆಣ್ಣು ಮಕ್ಕಳು, ವಿಧವೆ ಪತ್ನಿ ಮತ್ತು ಇತರ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಸಂಬಂಧಿತ ಕಾನೂನುಗಳ ಪ್ರಕಾರ ಹಕ್ಕುಗಳನ್ನು ಹೊಂದಿರಬಹುದು. ವಿಶೇಷವಾಗಿ ಹಿಂದೂ ಸಕ್ಸೆಷನ್ ಆಕ್ಟ್ 1956ರ ಹಾಗೂ 2005ರ ತಿದ್ದುಪಡಿಯ ನಂತರ ಹೆಣ್ಣು ಮಕ್ಕಳಿಗೂ ಸಮಾನ ಹಕ್ಕುಗಳ ತತ್ವ ಬಲಗೊಂಡಿದೆ. ಆದರೆ ಪ್ರತಿಯೊಂದು ಪ್ರಕರಣದಲ್ಲೂ ವಾರಸುದಾರರ ಹಕ್ಕುಗಳು ಕುಟುಂಬದ ವಂಶವೃಕ್ಷ, ಉತ್ತರಾಧಿಕಾರದ ಕಾನೂನು, ದಾಖಲೆಗಳು ಮತ್ತು ವಾಸ್ತವಾಂಶಗಳ ಮೇಲೆ ಆಧಾರ ಮತ್ತು ನಿರ್ಧಾರವಾಗುತ್ತವೆ. ಸ್ನೇಹಿತರೆ, ಈ ವಿಡಿಯೋಗೆ ಸಂಬಂಧಿಸಿದಂತೆ ಸಂವಿಧಾನದ ಆರ್ಟಿಕಲ್ 46 ರಾಜ್ಯಕ್ಕೆ SC ಮತ್ತು ST ಸಮುದಾಯಗಳ ಶಿಕ್ಷಣ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ನೀಡುತ್ತದೆ. ಇದೇ ತತ್ವದ ಆಧಾರದ ಮೇಲೆ ಪಿಟಿಸಿಎಲ್ ಕಾಯ್ದೆ ಜಾರಿಗೆ ಬಂದಿತು. ಸುಪ್ರೀಂ ಕೋರ್ಟ್ ಹಲವು ಪ್ರಕರಣಗಳಲ್ಲಿ ಪಿಟಿಸಿಎಲ್ ಕಾಯ್ದೆಯನ್ನು ಬೆನಿಫಿಷಿಯಲ್ ಲೆಜಿಸ್ಲೇಷನ್, ಸೋಷಿಯಲ್ ವೆಲ್ಫೇರ್ ಲೆಜಿಸ್ಲೇಷನ್ ಹಾಗೂ ಪ್ರೊಟೆಕ್ಟಿವ್ ಲೆಜಿಸ್ಲೇಷನ್ ಎಂದು ಗುರುತಿಸಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸುಪ್ರೀಂ ಕೋರ್ಟ್ ಡಿಲೇ, ಲೇಚಸ್ ಅಂಡ್ ರೀಸನಬಲ್ ಟೈಮ್ ತತ್ವಗಳಿಗೂ ಮಹತ್ವ ನೀಡುತ್ತಿದೆ. ಆದ್ದರಿಂದ ಕೇವಲ ವಾರಸುದಾರರಾಗಿರುವುದೇ ಸಾಕಾಗುವುದಿಲ್ಲ, ದಾಖಲೆಗಳು, ವಾಸ್ತವಾಂಶಗಳು ಮತ್ತು ಸಂಬಂಧಿತ ಕಾನೂನು ಅಂಶಗಳು ಪ್ರಮುಖವಾಗುತ್ತವೆ. ಸ್ನೇಹಿತರೆ, ಈ ಭಾಗದಲ್ಲಿ ನಾವು ಮುಂದುವರೆದು ತಿಳಿಯಲಿರುವುದು ಏನೆಂದರೆ, ಲೀಗಲ್ ಏರ್ಸ್ ಅಂದರೆ ಯಾರು? ವಾರಸುದಾರರು ಎಂದರೆ ಯಾರು? ಮೊಮ್ಮಕ್ಕಳು ಪಿಟಿಸಿಎಲ್ ಅರ್ಜಿ ಸಲ್ಲಿಸಬಹುದೇ?
ಹೆಣ್ಣು ಮಕ್ಕಳ ಹಕ್ಕು ಏನು? ಒಬ್ಬ ವಾರಸುದಾರ ಮಾತ್ರ ಅರ್ಜಿ ಸಲ್ಲಿಸಿದರೆ ಸಾಕ? ಕುಟುಂಬದ ಎಲ್ಲ ಸದಸ್ಯರ ಒಪ್ಪಿಗೆ ಅಗತ್ಯವೇ? ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಡಿಲೇ ಇದ್ದರೆ ಏನಾಗುತ್ತದೆ? ಈ ವಿಚಾರಗಳನ್ನು ಇಂದಿನ ವಿಚಾರಗಳನ್ನು ತಿಳಿಯೋಣ. ಆದ್ದರಿಂದ ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಬಿಡಬೇಡಿ. ನಿಮ್ಮ ಕುಟುಂಬದ ಜಮೀನು, ವಾರಸುದಾರರ ಹಕ್ಕುಗಳು ಮತ್ತು ಭವಿಷ್ಯದ ಕಾನೂನು ಹಕ್ಕುಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಭಾಗ ಅತ್ಯಂತ ಮಹತ್ವದ್ದಾಗಿದೆ. ತಪ್ಪದೆ ಸಂಪೂರ್ಣ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ, ಲೈಕ್ ಮಾಡಿ, ಕಮೆಂಟನ್ನು ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ನಿಮ್ಮ ಕುಟುಂಬದವರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಹಾಗೂ ತಪ್ಪದೆ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರುವಂತಹ ಸ್ನೇಹಿತರು ಹಾಗೂ ಈ ಹೊಸದಾಗಿ ಬರುವಂತಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂತಹ ಸ್ನೇಹಿತರು ಸಬ್ಸ್ಕ್ರೈಬ್ ಜೊತೆಗೆ ಜಾಯಿನ್ ಬಟನ್ ಅನ್ನು ಒತ್ತಿ ಅದರ ಸದಸ್ಯರಾಗಿ ಎಂದು ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ರೈಟ್ಸ್ ಆಫ್ SC and ST ಗ್ರಾಂಟಿ ಒರಿಜಿನಲ್ ಏರ್ಸ್, ಯಾರು ಮೂಲ ಹಕ್ಕುದಾರರು, ಈ ಕಾಯ್ದೆಯಡಿಯಲ್ಲಿ ಜಮೀನು ಮರಳಿ ಪಡೆಯುವ ಹಕ್ಕು ಯಾರಿಗೆ ಇದೆ ಎಂಬುದನ್ನು ಇಲ್ಲಿ ತಿಳಿಯೋಣ. ಸ್ನೇಹಿತರೆ, PTCL ಕಾಯ್ದೆಯ ಅತ್ಯಂತ ಮಹತ್ವದ ಪ್ರಶ್ನೆಗಳಲ್ಲಿ ಒಂದೆಂದರೆ PTCL ಅರ್ಜಿ ಸಲ್ಲಿಸಲು ಹಕ್ಕು ಯಾರಿಗೆ ಇದೆ ಎಂಬುದು. ಅನೇಕರು ಕೇವಲ ಮೂಲ ಗ್ರಾಂಟಿದಾರರಿಗಷ್ಟೇ ಹಕ್ಕು ಇದೆ ಎಂದು ಭಾವಿಸುತ್ತಾರೆ. ಆದರೆ ಕಾನೂನು ಅಷ್ಟು ಸರಳವಲ್ಲ. PTCL ಕಾಯ್ದೆಯ ಸೆಕ್ಷನ್ 5ರ ಉದ್ದೇಶ ಕೇವಲ ಮೂಲ ಗ್ರಾಂಟಿದಾರರ ರಕ್ಷಣೆಯಲ್ಲ, ಅವರ ಕುಟುಂಬದ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಕಾಪಾಡುವುದಾಗಿದೆ. ಆದ್ದರಿಂದ ಮೂಲ ಗ್ರಾಂಟಿದಾರರು ಜೀವಂತವಾಗಿದ್ದರೆ ಅವರು ಅರ್ಜಿ ಸಲ್ಲಿಸಬಹುದು. ಅವರು ನಿಧನರಾಗಿದ್ದರೆ ಅಥವಾ ಮರಣ ಹೊಂದಿದ್ದರೆ ಅವರ ಲೀಗಲ್ ಏರ್ಸ್ ಅಂದರೆ ಕಾನೂನುಬದ್ಧ ವಾರಸುದಾರರು ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುವ ಪ್ರಶ್ನೆ ಉದ್ಭವಿಸಬಹುದು. ಇದರಲ್ಲಿ ಮಗ, ಮಗಳು, ವಿಧವೆ ಪತ್ನಿ, ಮೊಮ್ಮಕ್ಕಳು ಹಾಗೂ ಇತರೆ ಕಾನೂನುಬದ್ಧ ಪ್ರತಿನಿಧಿಗಳು ಎಲ್ಲರೂ ಸೇರಬಹುದಾದ ಸಂದರ್ಭಗಳು ಇರಬಹುದು. ಆದರೆ ಯಾರು ನಿಜವಾದ ವಾರಸುದಾರರು ಎಂಬುದು ವೈಯಕ್ತಿಕ ಉತ್ತರಾಧಿಕಾರದ ಕಾನೂನು. ವಂಶವೃಕ್ಷ ಕುಟುಂಬದ ವಾಸ್ತವಾಂಶಗಳು ಮತ್ತು ದಾಖಲೆಗಳ ಆಧಾರದ ಮೇಲೆ ಇದು ನಿರ್ಧಾರವಾಗುತ್ತದೆ. ಮೂಲ ಗ್ರಾಂಟಿದಾರರು, ಒರಿಜಿನಲ್ ಗ್ರಾಂಟಿ, ಅವರು ಜೀವಂತವಾಗಿದ್ದರೆ ತಮ್ಮ ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ಪ್ರಶ್ನೆ ಎತ್ತಬಹುದು. ಏಕೆಂದರೆ ಗ್ರಾಂಟ್ ನೇರವಾಗಿ ಅವರ ಹೆಸರಿನಲ್ಲಿ ಮಂಜೂರಾಗಿರುತ್ತದೆ. PTCL ಕಾಯ್ದೆಯ ಉದ್ದೇಶವೇ ಅವರ ಹಿತಾಸಕ್ತಿಯನ್ನು ರಕ್ಷಿಸುವುದಾಗಿದೆ. ಈ ನಿಟ್ಟಿನಲ್ಲಿ ಮುಂದುವರೆದು ಅವರ ಮೂಲ ಗ್ರಾಂಟ್ದಾರರು ಇಲ್ಲದಿದ್ದಾಗ ಅವರ ಮಕ್ಕಳು, ಅವರ ಮಗ ಗ್ರಾಂಟಿದಾರರ ಮರಣದ ನಂತರ ಮಗನು ಅಥವಾ ಗಂಡು ಮಕ್ಕಳು ಕಾನೂನುಬದ್ಧ ವಾರಸುದಾರರಾಗಬಹುದು. ಅನೇಕ ಪ್ರಕರಣಗಳಲ್ಲಿ ಮಕ್ಕಳು ವಾರಸುದಾರರಾಗಿ ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸಿರುವ ಉದಾಹರಣೆಗಳಿವೆ. ಆದರೆ ಪ್ರತಿಯೊಂದು ಪ್ರಕರಣದಲ್ಲೂ ದಾಖಲೆಗಳು ಮತ್ತು ಉತ್ತರಾಧಿಕಾರದ ಕಾನೂನುಗಳನ್ನು ಪರಿಶೀಲಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಮೂಲ ಗ್ರಾಂಟಿದಾರರು ಇಲ್ಲ ಅಂತ ಹೇಳಿದರೆ ಅವರ ಮಗಳು ಕೂಡ ಇದು ಅತ್ಯಂತ ಪ್ರಮುಖ ವಿಷಯ. ಹಿಂದೂ ಸಕ್ಸೆಷನ್ ಅಮೆಂಡ್ಮೆಂಟ್ ಆಕ್ಟ್ 2005 ನಂತರ ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ಕಾನೂನು ದೃಷ್ಟಿಕೋನದಲ್ಲಿ ಮಹತ್ವದ ಬದಲಾವಣೆ ಉಂಟಾಯಿತು. ಸುಪ್ರೀಂ ಕೋರ್ಟ್ನ ವಿನಿತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ತೀರ್ಪಿನಲ್ಲಿ ಹೆಣ್ಣು ಮಕ್ಕಳಿಗೂ ಸಮಾನ ಹಕ್ಕುಗಳ ತತ್ವವನ್ನು ಬಲಪಡಿಸಲಾಗಿದೆ. ಆದ್ದರಿಂದ ಅನೇಕ ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳ ಹಕ್ಕುಗಳನ್ನು ಕಡೆಗಣಿಸಲು ಸಾಧ್ಯವಿಲ್ಲ. ಇಲ್ಲಿ ಹೆಣ್ಣು ಮಕ್ಕಳು ಸಹ ಈ ಗ್ರಾಂಟಿದಾರರ ಹಕ್ಕುಗಳನ್ನು ಪಡೆಯಬಹುದು. ಅದೇ ರೀತಿ ವಿಧವೆ ಪತ್ನಿ, ಗ್ರಾಂಟಿದಾರರ ಮರಣದ ನಂತರ ಪತ್ನಿಯು ಕಾನೂನುಬದ್ಧ ವಾರಸುದಾರರಾಗಬಹುದು. ಆದ್ದರಿಂದ ಅವರು ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುವ ಪ್ರಶ್ನೆ ಉದ್ಭವಿಸಬಹುದು. ಅದೇ ರೀತಿ ಮೊಮ್ಮಕ್ಕಳು, ಗ್ರ್ಯಾಂಡ್ ಚಿಲ್ಡ್ರನ್ಸ್, ಮೂಲ ಗ್ರಾಂಟಿದಾರರ ಮಕ್ಕಳು ಜೀವಂತವಾಗಿಲ್ಲದಿದ್ದರೆ, ಅಂದರೆ ಮೂಲ ಗ್ರಾಂಟಿದಾರರ ಮಕ್ಕಳು, ಹೆಣ್ಣು ಮಕ್ಕಳು ಯಾರು ಜೀವಂತವಾಗಿ ಇಲ್ಲದಿದ್ದರೆ ಆಗ
ಅವರ ಮೊಮ್ಮಕ್ಕಳು ಅಥವಾ ಸಂಬಂಧಿತ ಉತ್ತರಾಧಿಕಾರ ಕಾನೂನುಗಳ ಪ್ರಕಾರ ಹಕ್ಕು ಬಂದಿದ್ದರೆ ಮೊಮ್ಮಕ್ಕಳು ಕೆಲವು ಸಂದರ್ಭಗಳಲ್ಲಿ ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸಬಹುದು. ಆದರೆ ಇದು ನೇರವಾಗಿ ಪ್ರತಿಯೊಂದು ಪ್ರಕರಣಕ್ಕೂ ಅನ್ವಯಿಸುವುದಿಲ್ಲ. ವಂಶವೃಕ್ಷ ಮತ್ತು ಉತ್ತರಾಧಿಕಾರದ ನಿಯಮಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಅದೇ ರೀತಿ ಲೀಗಲ್ ರೆಪ್ರೆಸೆಂಟೇಟಿವ್ಸ್, ಕಾನೂನುಬದ್ಧ ಪ್ರತಿನಿಧಿಗಳು, ಸಿವಿಲ್ ಪ್ರೊಸೀಜರ್ ಕೋಡ್ ಸಿಪಿಸಿ ಮತ್ತು ಉತ್ತರಾಧಿಕಾರದ ಕಾನೂನುಗಳ ಅಡಿಯಲ್ಲಿ ಕಾನೂನುಬದ್ಧ ಪ್ರತಿನಿಧಿಗಳ ಪರಿಕಲ್ಪನೆ ವಿಶಾಲವಾಗಿದೆ. ಕೆಲವೊಮ್ಮೆ ವಾರಸುದಾರರು, ಪ್ರತಿನಿಧಿಗಳು ಅಥವಾ ಅವರ ಮೂಲಕ ಹಕ್ಕು ಪಡೆದವರು ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುವ ಸಂದರ್ಭಗಳು ಉಂಟಾಗಬಹುದು. ಈ ರೀತಿಯಾಗಿ ಇದಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಕಾನೂನು ತತ್ವಗಳು ಏನೆಂದರೆ, PTCL ಕಾಯ್ದೆಯು ಒಂದು ಬೆನಿಫಿಷಿಯಲ್ ಲೆಜಿಸ್ಲೇಷನ್ ಮತ್ತು ಸೋಷಿಯಲ್ ಜಸ್ಟಿಸ್ ಲೆಜಿಸ್ಲೇಷನ್ ಆಗಿದ್ದು, ಇದರ ಉದ್ದೇಶ SC ಮತ್ತು ST ಕುಟುಂಬಗಳ ರಕ್ಷಣೆಯಾಗಿದೆ. ಆದರೆ ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪುಗಳಾದ ನೆಕ್ಕಂಟಿ ರಾಮಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಮತ್ತು ವಿವೇಕ್ M ಹಿಂದೂಜಾ ವರ್ಸಸ್ M ಅಶ್ವಥ ಪ್ರಕರಣಗಳಲ್ಲಿ ರೀಸನಬಲ್ ಟೈಮ್ ಮತ್ತು ಡಿಲೇ ಮತ್ತು ಲೇಚಸ್ ತತ್ವಗಳಿಗೂ ಮಹತ್ವ ನೀಡಲಾಗಿದೆ. ಆದ್ದರಿಂದ ಕೇವಲ ವಾರಸುದಾರರಾಗಿರುವುದೇ ಸಾಕಾಗುವುದಿಲ್ಲ. ಅರ್ಜಿಯ ಸಮಯ, ದಾಖಲೆಗಳು, ವಾಸ್ತವಾಂಶಗಳು ಹಾಗೂ ಕಾನೂನು ಅಂಶಗಳನ್ನು ನ್ಯಾಯಾಲಯ ಪರಿಶೀಲಿಸುತ್ತದೆ. ನೆನಪಿಡಿ, PTCL ಪ್ರಕರಣದಲ್ಲಿ ಯಾರು ವಾರಸುದಾರರು ಎಂಬ ಪ್ರಶ್ನೆಗೆ ಒಂದೇ ಸಾಲಿನ ಉತ್ತರ ಇರುವುದಿಲ್ಲ. ಗ್ರ್ಯಾಂಟ್ ಆರ್ಡರ್, ವಂಶವೃಕ್ಷ, ಸಕ್ಸೆಷನ್ ಲಾ, ಫ್ಯಾಮಿಲಿ ರೆಕಾರ್ಡ್ಸ್, ಕೋರ್ಟ್ ಜಡ್ಜ್ಮೆಂಟ್ಸ್ ಇವುಗಳ ಸಮಗ್ರ ಪರಿಶೀಲನೆಯ ನಂತರವೇ ಹಕ್ಕುಗಳ ಬಗ್ಗೆ ಸರಿಯಾದ ಕಾನೂನು ಅಭಿಪ್ರಾಯ ನೀಡಬಹುದು. ಅದಕ್ಕಾಗಿಯೇ ಪಾರ್ಟ್ 4 PTCL ಸರಣಿಯ ಅತ್ಯಂತ ಮಹತ್ವದ ಭಾಗವಾಗಿದೆ. ಈ ನಿಟ್ಟಿನಲ್ಲಿ ರಿಲೀಫ್ಸ್ ಅವೈಲೇಬಲ್ ಅಂಡರ್ ಸೆಕ್ಷನ್ PTCL ಆ್ಯಕ್ಟ್ ಸೆಕ್ಷನ್ 5 ಅಂದರೆ PTCL ಆ್ಯಕ್ಟ್ನ ಸೆಕ್ಷನ್ 5ರ ಅಡಿಯಲ್ಲಿ ಯಾವ ಪರಿಹಾರಗಳು ಪಡೆಯಬಹುದೆಂಬುದರ ಬಗ್ಗೆ ಈಗ ತಿಳಿಯೋಣ. ಸ್ನೇಹಿತರೆ, PTCL ಕಾಯ್ದೆಯಡಿ ಅರ್ಜಿ ಸಲ್ಲಿಸುವುದರ ಉದ್ದೇಶ ಕೇವಲ ಮಾರಾಟ ಪತ್ರವನ್ನು ಪ್ರಶ್ನಿಸುವುದಲ್ಲ, ಮೂಲ ಗ್ರಾಂಟಿದಾರರು ಅಥವಾ ಅವರ ಕಾನೂನುಬದ್ಧ ವಾರಸುದಾರರಿಗೆ ಕಾನೂನುಬದ್ಧ ಪರಿಹಾರಗಳನ್ನು ರಿಲೀಫ್ಸ್ ಒದಗಿಸುವುದಾಗಿದೆ. PTCL ಕಾಯ್ದೆಯ ಸೆಕ್ಷನ್ 5 ಅತ್ಯಂತ ಪ್ರಮುಖ ವಿಧಿಯಾಗಿದ್ದು, ಸೆಕ್ಷನ್ 4ರ ಉಲ್ಲಂಘನೆಯಿಂದ ನಡೆದ ವರ್ಗಾವಣೆಗಳ ಬಗ್ಗೆ ಅಧಿಕಾರಿಗಳಿಗೆ ಪರಿಶೀಲನೆ ನಡೆಸಿ ಸೂಕ್ತ ಆದೇಶವನ್ನು ನೀಡುವ ಅಧಿಕಾರವನ್ನು ಒದಗಿಸುತ್ತದೆ. ಒಂದು ವೇಳೆ ಸಂಬಂಧಿತ ಪ್ರಾಧಿಕಾರವು ವರ್ಗಾವಣೆ ಕಾನೂನು ಬಾಹಿರವಾಗಿದೆ ಎಂದು ನಿರ್ಧರಿಸಿದರೆ ವಿವಿಧ ರೀತಿಯ ಪರಿಹಾರಗಳ ಪ್ರಶ್ನೆ ಉದ್ಭವಿಸಬಹುದು. ಮೊದಲನೆಯದಾಗಿ ಕ್ಯಾನ್ಸಲೇಷನ್ ಆಫ್ ಸೇಲ್, ಮಾರಾಟದ ಕಾನೂನುಬದ್ಧತೆಯನ್ನು ಪ್ರಶ್ನಿಸಿ ಅದನ್ನು ಅಮಾನ್ಯವೆಂದು ಘೋಷಿಸುವುದು ಎಂಬ ಪರಿಹಾರದ ಬಗ್ಗೆ ಚರ್ಚೆ ನಡೆಯಬಹುದು. ಎರಡನೆಯದಾಗಿ ರೀಸ್ಟೋರೇಷನ್ ಅಂದರೆ ಮರುಸ್ಥಾಪನೆ, ಅಂದರೆ ಜಮೀನನ್ನು ಮೂಲ ಗ್ರಾಂಟಿದಾರರು ಅಥವಾ ಅರ್ಹ ವಾರಸುದಾರರಿಗೆ ಮರಳಿ ನೀಡುವ ಪ್ರಶ್ನೆ ಬರಬಹುದು. ಮೂರನೆಯದಾಗಿ ಪೊಸಿಷನ್ ಸ್ವಾಧೀನ, ಅಂದರೆ ಜಮೀನಿನ ವಾಸ್ತವಿಕ ಕಬ್ಜೆಯನ್ನು ಮರುಪಡೆಯುವ ಪರಿಹಾರದ ಕುರಿತು ಪರಿಶೀಲನೆ ನಡೆಯಬಹುದು. ನಾಲ್ಕನೆಯದಾಗಿ ಮುಟೇಷನ್ ಖಾತೆ ಬದಲಾವಣೆ, ಅಂದರೆ ಸರ್ಕಾರದ ಕಂದಾಯ ದಾಖಲೆಯಲ್ಲಿ ಹೆಸರು ಬದಲಾವಣೆ ಮಾಡಿ ಮೂಲ ಗ್ರಾಂಟಿದಾರರು ಅಥವಾ ವಾರಸುದಾರರ ಹೆಸರನ್ನು ದಾಖಲಿಸುವ ಪ್ರಶ್ನೆ ಉದ್ಭವಿಸಬಹುದು. ಈ ನಿಟ್ಟಿನಲ್ಲಿ ಐದನೆಯದಾಗಿ ಎವಿಕ್ಷನ್ ಆಫ್ ಪರ್ಚೇಸರ್, ಅಂದರೆ ಖರೀದಿದಾರರ ತೆರವು ಕುರಿತು ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮಗಳನ್ನು ಪರಿಗಣಿಸಬಹುದು. ಆದರೆ ಈ ಎಲ್ಲ ಪರಿಹಾರಗಳು ಪ್ರತಿಯೊಂದು ಪ್ರಕರಣದಲ್ಲೂ ಸ್ವಯಂಚಾಲಿತವಾಗಿ ದೊರೆಯುವುದಿಲ್ಲ. ಗ್ರ್ಯಾಂಟ್ ಆರ್ಡರ್, ಸಾಗೋಳಿ ಚಿಟ್, ಸೇಲ್ ಡೀಡ್, RTC, ಮುಟೇಷನ್ ರೆಕಾರ್ಡ್ಸ್, ವಂಶವೃಕ್ಷ, ಪೊಸಿಷನ್, ಡಿಲೇ, ರೀಸನಬಲ್ ಟೈಮ್ ಹಾಗೂ ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪುಗಳಲ್ಲಿ ನಿರೂಪಿಸಲಾದ ತತ್ವಗಳನ್ನು ಪರಿಶೀಲಿಸಿದ ನಂತರವೇ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತದೆ. ನೆನಪಿಡಿ, PTCL ಪ್ರಕರಣದಲ್ಲಿ ಕೇವಲ ಜಮೀನ್ ಗ್ರ್ಯಾಂಟ್ ಆಗಿದೆ ಎನ್ನುವುದೇ ಸಾಕಾಗುವುದಿಲ್ಲ. ಸೂಕ್ತ ದಾಖಲೆಗಳು, ವಾರಸುದಾರರ ಹಕ್ಕುಗಳು ಮತ್ತು ಕಾನೂನು ಅಂಶಗಳ ಆಧಾರದ ಮೇಲೆ ಮಾತ್ರ ಪರಿಹಾರಗಳು ನಿರ್ಧಾರವಾಗುತ್ತವೆ. ಸ್ನೇಹಿತರೆ,
ಮುಂದುವರೆದು PTCL ಪ್ರಕರಣಗಳಲ್ಲಿ ವಾರಸುದಾರರು ಸಾಬೀತುಪಡಿಸಬೇಕಾದ ಪ್ರಮುಖ ದಾಖಲೆಗಳು ಯಾವುವು ಅಂತ ತಿಳಿಯಬೇಕಾದರೆ ಸ್ನೇಹಿತರೆ, PTCL ಕಾಯ್ದೆಯಡಿ ಮೂಲ ಗ್ರಾಂಟಿದಾರರು ಅಥವಾ ಅವರ ಕಾನೂನುಬದ್ಧ ವಾರಸುದಾರರು ಹಕ್ಕು ಕೇಳುವ ಸಂದರ್ಭಗಳಲ್ಲಿ ಕೇವಲ ಬಾಯಿ ಮಾತು ಅಥವಾ ಕುಟುಂಬದ ಮಾಹಿತಿ ಸಾಕಾಗುವುದಿಲ್ಲ. ಯಾರು ನಿಜವಾದ ವಾರಸುದಾರರು? ಜಮೀನು ನಿಜವಾಗಿಯೂ ಗ್ರಾಂಟ್ ಜಮೀನಾ? ಅರ್ಜಿದಾರರಿಗೆ ಕಾನೂನುಬದ್ಧ ಹಕ್ಕಿದೆಯೇ ಎಂಬ ಪ್ರಶ್ನೆಗಳನ್ನು ದಾಖಲೆಗಳ ಮೂಲಕ ಸಾಬೀತುಪಡಿಸಬೇಕಾಗುತ್ತದೆ. ಆದ್ದರಿಂದ PTCL ಪ್ರಕರಣಗಳಲ್ಲಿ ವಂಶವೃಕ್ಷ ಅತ್ಯಂತ ಪ್ರಮುಖ ದಾಖಲೆಯಾಗಿದ್ದು, ಮೂಲ ಗ್ರಾಂಟಿದಾರರು ಅವರ ಮಕ್ಕಳು, ಹೆಣ್ಣು ಮಕ್ಕಳು, ಮೊಮ್ಮಕ್ಕಳು ಮತ್ತು ಇತರೆ ವಾರಸುದಾರರ ಸಂಬಂಧವನ್ನು ಸಾಬೀತುಪಡಿಸಲು ಬಳಸಲಾಗುತ್ತದೆ. ಮತ್ತೆ ಇನ್ನೊಂದು ಪ್ರಮುಖ ದಾಖಲೆ ಅಂದರೆ ಡೆತ್ ಸರ್ಟಿಫಿಕೇಟ್ಸ್, ಮರಣ ಪ್ರಮಾಣ ಪತ್ರಗಳು. ಮೂಲ ಗ್ರಾಂಟಿದಾರರು ಅಥವಾ ವಾರಸುದಾರರು ನಿಧನರಾಗಿರುವುದನ್ನು ಸಾಬೀತುಪಡಿಸಲು ಅಗತ್ಯವಾಗುತ್ತವೆ. RTC ರೆಕಾರ್ಡ್ಸ್ ಮತ್ತು ಮುಟೇಷನ್ ದಾಖಲೆಗಳು ಜಮೀನಿನ ಕಂದಾಯ, ಇತಿಹಾಸ ಹಾಗೂ ಹೆಸರು ಬದಲಾವಣೆಯನ್ನು ತೋರಿಸುತ್ತವೆ. ಗ್ರಾಂಟ್ ಡಾಕ್ಯುಮೆಂಟ್ಸ್ ಅಂದರೆ ಗ್ರಾಂಟ್ ಆರ್ಡರ್, ಸಾಗುವಳಿ ಚೀಟ್, ದರಖಾಸ್ತು ರಿಜಿಸ್ಟರ್, ಗ್ರಾಂಟ್ ರಿಜಿಸ್ಟರ್ ಮತ್ತು ಇತರೆ ಮೂಲ ಮಂಜೂರಾತಿ ದಾಖಲೆಗಳು ಜಮೀನು ನಿಜವಾಗಿಯೂ ಸರ್ಕಾರದಿಂದ ಮಂಜೂರಾದ ಗ್ರಾಂಟ್ ಜಮೀನು ಎಂಬುದನ್ನು ಸಾಬೀತುಪಡಿಸುವ ಅತ್ಯಂತ ಪ್ರಮುಖ ಸಾಕ್ಷಿಗಳಾಗಿವೆ. ಜೊತೆಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ಜಾತಿ ಪ್ರಮಾಣ ಪತ್ರ. ಮೂಲ ಗ್ರಾಂಟಿದಾರರು SC ಅಥವಾ ST ಸಮುದಾಯಕ್ಕೆ ಸೇರಿದವರಾಗಿದ್ದರೆ ಅದನ್ನು ಸಾಬೀತುಪಡಿಸಲು ಸಹಾಯಕ ದಾಖಲೆಯಾಗಬಹುದು. ಆದರೆ ಒಂದು ಪ್ರಮುಖ ಕಾನೂನು ಸತ್ಯವೆಂದರೆ RTC ಮಾತ್ರ ಇದ್ದರೆ ಗ್ರಾಂಟ್ ಸಾಬೀತಾಗುವುದಿಲ್ಲ. ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾತ್ರ ಇದ್ದರೆ PTCL ಅನ್ವಯತೆ ಸಾಬೀತಾಗುವುದಿಲ್ಲ. ವಂಶವೃಕ್ಷ ಮಾತ್ರ ಇದ್ದರೆ ವಾರಸುದಾರರ ಹಕ್ಕು ಅಂತಿಮವಾಗಿ ಸಾಬೀತಾಗುವುದಿಲ್ಲ. PTCL ಪ್ರಕರಣದಲ್ಲಿ ಈ ಎಲ್ಲ ದಾಖಲೆಗಳನ್ನು ಒಟ್ಟಾಗಿ ಪರಿಶೀಲಿಸಿ ಸೆಕ್ಷನ್ 3 ಸಬ್ ಕ್ಲಾಸ್ 1B, ಸೆಕ್ಷನ್ 4 ಆ್ಯಂಡ್ ಸೆಕ್ಷನ್ 5 ಆಫ್ PTCL ಆ್ಯಕ್ಟ್, ರೆವೆನ್ಯೂ ರೆಕಾರ್ಡ್ಸ್ ಹಾಗೂ ಉತ್ತರಾಧಿಕಾರದ ಕಾನೂನುಗಳ ಬೆಳಕಿನಲ್ಲಿ ಅಧಿಕಾರಿಗಳು ಮತ್ತು ನ್ಯಾಯಾಲಯಗಳು ನಿರ್ಧಾರ ಕೈಗೊಳ್ಳುತ್ತವೆ. ಎಲ್ಲ ದಾಖಲೆಗಳು ಪ್ರಮುಖವಾದ ದಾಖಲೆಗಳೇ. ಅದರಲ್ಲಿ ಒಂದು ದಾಖಲೆ ಸತ್ಯವನ್ನು ಹೇಳದಿದ್ದರೆ ಮಿಕ್ಕ ದಾಖಲೆಗಳ ಬಗ್ಗೆ ಅದರ ಅಸ್ತಿತ್ವದ ಬಗ್ಗೆ ಊಹೆ ಮಾಡಬೇಕಾಗುತ್ತದೆ. ಆದ್ದರಿಂದ ಪ್ರತಿಯೊಂದು ದಾಖಲೆಯು ಇದರಲ್ಲಿ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಂದು ದಾಖಲೆಯು ಒದಗಿಸಬೇಕಾಗುತ್ತದೆ. ಆದ್ದರಿಂದ ನೆನಪಿಡಿ, PTCL ಪ್ರಕರಣವನ್ನು ಗೆಲ್ಲಿಸುವುದು ವಾದಗಳಲ್ಲ, ದಾಖಲೆಗಳು. ಮತ್ತೊಮ್ಮೆ ಹೇಳುತ್ತೇನೆ, PTCL ಪ್ರಕರಣವನ್ನು ಗೆಲ್ಲಿಸುವುದು ವಾದವಲ್ಲ, ವಾದಗಳಲ್ಲ, ದಾಖಲೆಗಳು. ಯಾವುದೇ ನ್ಯಾಯಾಲಯದಲ್ಲಿ PTCL ಆ್ಯಕ್ಟ್ನ ಬಗ್ಗೆ ಪ್ರಕರಣ ಹೂಡಿದಾಗ ಅಲ್ಲಿ ಪ್ರಮುಖವಾಗಿ ಬೇಕಾಗಿರುವಂತಹ ಅದಕ್ಕೆ ಸತ್ಯರಹಿತವಾದ ಅಂದರೆ ಸಾಕ್ಷೀಕೃತವಾದ ಒರಿಜಿನಲ್ ಅಂದರೆ ಮೂಲ ದಾಖಲೆಗಳು ಇಲ್ಲಿ ಕೇಸನ್ನು ಗೆಲ್ಲಿಸುತ್ತದೆ. ಬರೀ ವಾದಗಳಲ್ಲಿ ಕೇಸ್ ಗೆಲ್ಲಲಾಗುವುದಿಲ್ಲ ಎಂದು ಹೇಳಲಾಗುತ್ತೆ. ಸ್ನೇಹಿತರೆ, ನಾವು PTCL ಕಾಯ್ದೆಯಡಿ ಜಮೀನು ಮರಳಿ ಪಡೆಯುವ ಹಕ್ಕು ಯಾರಿಗೆ ಇದೆ ಎಂಬುದನ್ನು ಈಗ ತಿಳಿಯೋಣ. ಸ್ನೇಹಿತರೆ, ಪಾರ್ಟ್ 4ರಲ್ಲಿ ನಾವು PTCL ಕಾಯ್ದೆಯ ಅತ್ಯಂತ ಮಹತ್ವದ ಪ್ರಶ್ನೆಗೆ ಉತ್ತರ ಹುಡುಕಿದೆವು. ಜಮೀನು ಮರಳಿ ಪಡೆಯುವ ಹಕ್ಕು ಯಾರಿಗೆ ಎಂಬುದನ್ನು ಈ ಭಾಗದಿಂದ ನಾವು ಒಂದು ಪ್ರಮುಖ ಕಾನೂನು ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. PTCL ಕಾಯ್ದೆಯ ಉದ್ದೇಶ ಕೇವಲ ಒಂದು ವ್ಯಕ್ತಿಯನ್ನು ರಕ್ಷಿಸುವುದಲ್ಲ, ಸರ್ಕಾರದಿಂದ ಮಂಜೂರಾದ ಜಮೀನಿನ ಮೂಲಕ SC ST ಕುಟುಂಬಗಳ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಕಾಪಾಡುವುದಾಗಿದೆ. ಆದ್ದರಿಂದ ಮೂಲ ಗ್ರಾಂಟಿದಾರರು ಮಾತ್ರವಲ್ಲದೆ ಅವರ ಕಾನೂನುಬದ್ಧ ವಾರಸುದಾರ ಮಗಳು, ವಿಧವೆ ಪತ್ನಿ, ಮೊಮ್ಮಕ್ಕಳು ಹಾಗೂ ಇತರೆ ಅರ್ಹ ಕಾನೂನು ವಾರಸುದಾರರು ಕೂಡ ಕೆಲವು ಸಂದರ್ಭಗಳಲ್ಲಿ ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುವ ಪ್ರಶ್ನೆ ಉದ್ಭವಿಸಬಹುದು. ಆದರೆ ಕೇವಲ ನಾನು ವಾರಸುದಾರ ಎಂದು ಹೇಳುವುದರಿಂದ ಮಾತ್ರ ಸಾಕಾಗುವುದಿಲ್ಲ. ವಂಶವೃಕ್ಷ, ಡೆತ್ ಸರ್ಟಿಫಿಕೇಟ್, ಗ್ರಾಂಟ್ ಆರ್ಡರ್, ಸಾಗುವಳಿ ಚೀಟ್, RTC, ಮುಟೇಷನ್ ರೆಕಾರ್ಡ್ಸ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೂ ಇತರೆ ಮೂಲ ದಾಖಲೆಗಳ ಮೂಲಕ ತಮ್ಮ ಹಕ್ಕುಗಳನ್ನು ಸಾಬೀತುಪಡಿಸಬೇಕಾಗುತ್ತದೆ. ಜೊತೆಗೆ ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪುಗಳಲ್ಲಿ ಡಿಲೇ, ಲೇಚಸ್, ರೀಸನಬಲ್
ಟೈಮ್, ಈಕ್ವಿಟಿ ಮತ್ತು ಬೋನಾಫೈಡ್ ಪರ್ಚೇಸರ್ಸ್ ಹಕ್ಕುಗಳಿಗೂ ಮಹತ್ವ ನೀಡಲಾಗಿರುವುದರಿಂದ ಪ್ರತಿಯೊಂದು ಪ್ರಕರಣವು ಅದರ ದಾಖಲೆ ಮತ್ತು ವಾಸ್ತವಾಂಶಗಳ ಆಧಾರದ ಮೇಲೆ ನಿರ್ಧಾರವಾಗುತ್ತವೆ. ನೆನಪಿಡಿ, PTCL ಪ್ರಕರಣಗಳಲ್ಲಿ ಅತ್ಯಂತ ದೊಡ್ಡ ಪ್ರಶ್ನೆ ಜಮೀನು ಯಾರದು ಅಲ್ಲ, ಕಾನೂನುಬದ್ಧ ಹಕ್ಕು ಯಾರಿಗೆ ಇದೆ ಎಂಬುದಾಗಿದೆ. ಮತ್ತೊಮ್ಮೆ ಹೇಳುತ್ತೇನೆ, ನೆನಪಿಡಿ, PTCL ಪ್ರಕರಣದಲ್ಲಿ ಅತ್ಯಂತ ದೊಡ್ಡ ಪ್ರಶ್ನೆ ಜಮೀನು ಯಾರದು ಅಲ್ಲ, ಕಾನೂನುಬದ್ಧ ಹಕ್ಕು ಯಾರಿಗೆ ಇದೆ ಎಂಬುದಾಗಿದೆ. ಇದರಿಂದ ದಾಖಲೆಗಳನ್ನು ಸಂರಕ್ಷಿಸಿ ಕಾನೂನು ಅರಿವು ಪಡೆದು ನಿಮ್ಮ ಕುಟುಂಬದ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಿ. ಮತ್ತೊಮ್ಮೆ ಹೇಳುತ್ತೇನೆ, ದಾಖಲೆಗಳನ್ನು ಸಂರಕ್ಷಿಸಿ ಕಾನೂನು ಅರಿವು ಪಡೆದು ನಿಮ್ಮ ಕುಟುಂಬದ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಿ. ಸ್ನೇಹಿತರೆ, ಆದರೆ ಇನ್ನೂ ಒಂದು ಅತ್ಯಂತ ದೊಡ್ಡ ಪ್ರಶ್ನೆ ಉಳಿದಿದೆ. ಮೂಲ ಗ್ರಾಂಟಿದಾರರು ಅಥವಾ ವಾರಸುದಾರರು ಅರ್ಜಿ ಸಲ್ಲಿಸಲು ಯಾವುದೇ ಕಾಲಮಿತಿ ಇದೆಯೇ? ಇದು ಮುಖ್ಯವಾದ ಪ್ರಶ್ನೆ. ಮುಖ್ಯವಾದ ಹುಡುಕಲೇಬೇಕಾದ ಉತ್ತರ ಕೂಡ ಇದರಲ್ಲಿದೆ. ಮೂಲ ಗ್ರಾಂಟಿದಾರರು ಅಥವಾ ವಾರಸುದಾರರು ಅರ್ಜಿ ಸಲ್ಲಿಸಲು ಯಾವುದೇ ಕಾಲಮಿತಿ ಇದೆಯೇ? 20 ವರ್ಷಗಳ ನಂತರ, 30 ವರ್ಷಗಳ ನಂತರ, 40 ವರ್ಷಗಳ ನಂತರ ಅಥವಾ 50 ವರ್ಷಗಳ ನಂತರವೂ PTCL ಅರ್ಜಿ ಸಲ್ಲಿಸಬಹುದೇ? ಸುಪ್ರೀಂ ಕೋರ್ಟ್ ರೀಸನಬಲ್ ಟೈಮ್ ಬಗ್ಗೆ ಏನು ಹೇಳಿದೆ? ಇದೇ ಸಾವಿರಾರು PTCL ಪ್ರಕರಣಗಳ ಭವಿಷ್ಯವನ್ನು ಬದಲಿಸಿದ ಅತ್ಯಂತ ಮಹತ್ವದ ಕಾನೂನು ವಿಷಯ. ಆದ್ದರಿಂದ PTCL ಬಗ್ಗೆ ಪಾರ್ಟ್ 5ರಲ್ಲಿ ಡಿಲೇ, ಲಿಮಿಟೇಷನ್ ಮತ್ತು ರೀಸನಬಲ್ ಟೈಮ್, ಎಷ್ಟು ವರ್ಷಗಳ ನಂತರ PTCL ಅರ್ಜಿ ಸಲ್ಲಿಸಬಹುದು ಎಂಬ ಅತ್ಯಂತ ವಿವಾದಾತ್ಮಕ ಹಾಗೂ ಸುಪ್ರೀಂ ಕೋರ್ಟ್ ತೀರ್ಪುಗಳಿಂದ ರೂಪುಗೊಂಡ ಕಾನೂನು ಸತ್ಯವನ್ನು ಆಳವಾಗಿ ತಿಳಿದುಕೊಳ್ಳಲಿದ್ದೇವೆ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಅನ್ನು ಒತ್ತಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೂ ಈ ನಮ್ಮ ಚಾನಲನ್ನು ಜಾಯಿನ್ ಬಟನ್ ಒತ್ತಿ ಅದರ ಸದಸ್ಯರಾಗಿ ಪಾರ್ಟ್ 5ರಲ್ಲಿ ಅಂದರೆ ಪಾರ್ಟ್ 5ಅನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳಬೇಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆ ಧನ್ಯವಾದಗಳು.